ಹ್ಯೂಸ್ಟನ್ನಲ್ಲಿ ಇನ್ನೊಂದು ಇಂಟ್ರೆಸ್ಟಿಂಗ್ ಆದಂಥ ನೋಡಬೇಕಾದಂಥ ಜಾಗ ಅಂದರೆ ಆರ್ಟ್ ಕಾರ್ ಮ್ಯೂಸಿಯಂ. ಸಾಕಷ್ಟು ಜನಕ್ಕೆ ಇದು ಇಷ್ಟ ಆಗದೆ ಇರ್ಬೋದು, ಸಾಕಷ್ಟು ಜನಕ್ಕೆ ಇಷ್ಟ ಆಗ್ಬೋದು. ನನಗಂತೂ ಇದೊಂದು ರೀತಿಯಾದಂಥ ಒಂದು ಸಿಂಪಲ್ ಆದ ವಸ್ತುಗಳನ್ನ ಇಟ್ಟು ಹೇಗೆಲ್ಲ ಮಾಡ್ಬೋದು ಅನ್ನೋದ್ರ ಬಗ್ಗೆ ಒಂದು ವಿಚಾರ ಮಾಡುವಂಥ ಒಂದು ಜಾಗ ಅಂತ ನನಗನ್ನಿಸ್ತು. ನಮಸ್ಕಾರ ಸ್ನೇಹಿತರೆ, ಕಾಫಿ ಟೈಮ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಹೇಗಿದ್ದೀರಾ ನೀವೆಲ್ಲರೂ? ನಾವಂತೂ ಚೆನ್ನಾಗಿದ್ದೀವಿ. ಈ ಹ್ಯೂಸ್ಟನ್ ಟ್ರಿಪ್ಪಲ್ಲಿ ನೀವು ಈಗಾಗಲೇ ಸಾಕಷ್ಟು ಜಾಗಗಳನ್ನು ನೋಡಿದ್ದೀರಾ. ಈ ಜಾಗನೂ ನೋಡಿ ನಿಮಗೆ ಇಷ್ಟ ಆಗ್ಬೋದು ಅಂತ ನಾನು ಭಾವಿಸ್ತೀನಿ. ನನಗಿಷ್ಟ ಆಯಿತು, ಆದರೆ ಯಜಮಾನರಿಗೆ ಇದು ವೇಸ್ಟ್ ಆಫ್ ಟೈಮ್ ಅನಿಸ್ತು. ಸೊ ಒಬ್ಬೊಬ್ಬರ ಅಭಿಪ್ರಾಯ ಅವ್ರವ್ರದ್ದೇ ಆದಂಥ ರೀತಿಯಲ್ಲಿ ಇರುತ್ತೆ ಅಲ್ವಾ. ಆದರೆ ನನಗೆ ಯಾಕೆ ಇಷ್ಟ ಆಯಿತು ಅಂತ ನನ್ನ ಬಗ್ಗೆ ಚೆನ್ನಾಗಿ ಗೊತ್ತಿರೋರಿಗೆ ಈಸಿಯಾಗಿ ಅರ್ಥ ಆಗುತ್ತೆ. ಇಲ್ಲಿ ನಿಮಗೆ ಕಾಣಿಸ್ತಾ ಇರೋದು ಬಂದುಬಿಟ್ಟು ಈ ಸರ್ಜಿಕಲ್ ಏನು ಟೂಲ್ಸ್ ಇದೆ ಅದು ಈ ರೀತಿಯಾಗಿ ಇವರು ಡೆಕೋರೇಟ್ ಮಾಡಿಟ್ಟಿದ್ದಾರೆ. ಇಷ್ಟೊಂದೆಲ್ಲ ಸರ್ಜಿಕಲ್ ಟೂಲ್ಸ್ ಯೂಸ್ ಮಾಡ್ತಾರಾ ಅಂತ ನನಗೂ ಗೊತ್ತಿರಲಿಲ್ಲ. ಇಲ್ಲಿ ನೋಡಿದಾಗ ನನಗದೊಂದು ಇನ್ಫಾರ್ಮೇಟಿವ್ ಆಗು ಇಂಟ್ರೆಸ್ಟಿಂಗ್ ಆಗು ಅನಿಸ್ತು. ಇದೇನಪ್ಪ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ನೋಡೋದಕ್ಕೆ ಇಷ್ಟು ದೂರ ಹೋಗಬೇಕಿತ್ತಾ ಅಂತ ನೀವು ಅನ್ಕೋತಾ ಇರ್ಬೋದು. ಈ ಮ್ಯೂಸಿಯಂ ಬಂದ್ಬಿಟ್ಟು ಬರೀ ಸರ್ಜಿಕಲ್ ಇನ್ಸ್ಟ್ರೂಮೆಂಟ್ಸ್ ಅಲ್ಲ. ಇಲ್ಲಿ ನಿಮಗೆ ಕಾಣಿಸ್ತಾ ಇದೆಯಲ್ಲ, ಇದೊಂದು ಈ ಹಳೆ ಕಾರನ್ನು ತಗೊಂಡು ಇವರು ಎಷ್ಟು ವಿಭಿನ್ನವಾಗಿ ಎಷ್ಟು ಚೆನ್ನಾಗಿ ಮಾಡಿದ್ದಾರೆ ನೋಡ್ತಾ ಇದ್ರಲ್ಲ. ಈ ಮ್ಯೂಸಿಯಮಲ್ಲಿ ಈ ರೀತಿಯಾದಂಥ ಕಾರೇ ಅಲ್ಲ, ಸಾಕಷ್ಟು ವಸ್ತುಗಳನ್ನ ತುಂಬಾ ಚೆನ್ನಾಗಿ ಅವರು ಪ್ರದರ್ಶನದಲ್ಲಿ ಇಟ್ಟಿದ್ರು. ನಮಗೆ ಪ್ರತಿಯೊಂದು ವಸ್ತುನೂ ಇದೆಲ್ಲ ಹೀಗೆಲ್ಲ ಹೇಗೆ ಮಾಡಿದ್ರು ಅಂತ ಆಶ್ಚರ್ಯ ಮೂಡಿಸೋ ಥರನೇ ಇತ್ತು. ಈ ಮಾನಿಟರಲ್ಲಿ ನಿಮಗೆ ಅವ್ರು ಹೇಗೆ ಮಾಡಿದ್ರು ಅನ್ನೋ ಒಂದು ಪ್ರೊಸೀಜರ್ನ ಅವರು ವಿಡಿಯೋದ ರೂಪದಲ್ಲಿ ರನ್ ಮಾಡ್ತಾನೆ ಇದ್ರು. ಸೊ ಅದನ್ನು ನಮಗೆ ನೋಡೋದಕ್ಕೆ ಒಂದು ಅವಕಾಶ ಸಿಗುತ್ತೆ. ಮತ್ತು ಇಲ್ಲಿ ನೋಡಿ, ಹಾಲಿನ ಕ್ಯಾನ್ ಇದೆಯಲ್ಲ, ಸಾಕಷ್ಟು ಜನಕ್ಕೆ ಇದು ಗೊತ್ತೇ ಇರುತ್ತೆ ಎಷ್ಟು ಚೆನ್ನಾಗಿ ಒಂದು ಡೆಕೋರೇಟಿವ್ ಪೀಸ್ ಆಗಿ ಎಷ್ಟು ಚೆನ್ನಾಗಿ ಮಾಡಿದಾರಲ್ವಾ. ಈ ರೀತಿ ಮಾಡ್ಬೋದಾ ಅಂತ ಆಶ್ಚರ್ಯ ಮೂಡಿಸುವಂಥ ರೀತಿಯಲ್ಲಿ ಇವರು ಇದನ್ನೆಲ್ಲ ಮಾಡಿದ್ದಾರೆ. ಇಷ್ಟೇ ಅಲ್ಲದೆ ಸಾಕಷ್ಟು ಕಾರುಗಳು ಇಲ್ಲಿ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಪ್ರತಿಯೊಂದು 2 ತಿಂಗಳಿಗೆ 3 ತಿಂಗಳಿಗೆ ಒಂದ್ಸಲಿ ಇಲ್ಲಿ ಡಿಸ್ಪ್ಲೇ ಮಾಡೋರ ಒಂದು ಆರ್ಟಿಫ್ಯಾಕ್ಟ್ಸ್ ಇರ್ಬೋದು, ಅದೆಲ್ಲ ಚೇಂಜ್ ಆಗ್ತಾನೆ ಇರುತ್ತೆ. ಆರ್ಟಿಸ್ಟು ಚೇಂಜ್ ಆಗ್ತಾ ಇರ್ತಾರೆ. ಸೊ ಹಾಗಾಗಿ ಬೇರೆ ಬೇರೆ ರೀತಿಯಾದಂಥ ಒಂದು ಆರ್ಟಿಫ್ಯಾಕ್ಟ್ಸ್ ನಮ್ಗೆ ನೋಡೋದಕ್ಕೆ ಸಿಗುತ್ತೆ. ಇಲ್ಲಿ ನೋಡ್ತಾ ಇದ್ರಲ್ಲ, ಅಲ್ಲಿ ಕೀ ಚೈನ್ಸ್ನ ಎಷ್ಟು ಚೆನ್ನಾಗಿ ಅವರು ಒಂದು ಡಿಫ್ರೆಂಟ್ ಆರ್ಟ್ ಪೀಸ್ ಆಗಿ ಕನ್ವರ್ಟ್ ಮಾಡಿದ್ದಾರೆ ಅಂತ ಹೇಳ್ಬಿಟ್ಟು. ಮತ್ತು ಇಲ್ಲಿ ನಮಗೆ ಕಾಣಿಸ್ತಾ ಇರೋದು ಕಿಕ್ ಸ್ಕೂಟರ್. ಇದನ್ನು ಎಷ್ಟು ಚೆನ್ನಾಗಿ ಒಂದು ಟಿಯರ್ ಡ್ರಾಪ್ ಶೇಪಲ್ಲಿ ಅದನ್ನು ಕನ್ವರ್ಟ್ ಮಾಡಿ ಅದನ್ನು ತಯಾರು ಮಾಡಿದ್ದಾರೆ. ಇದು ಜಸ್ಟ್ ಡಿಸ್ಪ್ಲೇ ಅಲ್ಲ ಸ್ನೇಹಿತರೆ, ಅಲ್ಲಿ ಕಾಣಿಸ್ತಾ ಇದ್ರಲ್ಲ ಅವರೇ ಅದನ್ನು ಮಾಡಿದಂಥ ಒಂದು ಆರ್ಟಿಸ್ಟು. ಇದು ಆ್ಯಕ್ಚುಲಿ ಓಡತ್ತಂತೆ. ಇದನ್ನು ಯಾವುದೋ ಒಂದು ಶೋ ಅಲ್ಲಿ ಅವರು ಪ್ರೆಸೆಂಟ್ ಮಾಡಿ ಅದನ್ನು ಓಡಿಸಿದ್ದಾರೆ ಅಂತ ಹೇಳಿಬಿಟ್ಟು ನಮಗೆ ಅದ್ರ ಬಗ್ಗೆ ಮಾಹಿತಿಯನ್ನು ಕೊಟ್ಟು ಎಕ್ಸ್ಪ್ಲೇನ್ ಮಾಡ್ತಾ ಇದ್ರು. ನಾನು ಆಗಲೇ ಹೇಳಿದ ಹಾಗೆ ಇಲ್ಲಿ ಬೇರೆ ಬೇರೆ ಆರ್ಟಿಸ್ಟ್ ತಮ್ಮ ಆರ್ಟ್ ಪೀಸಸ್ನ ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಆರ್ಟ್ ಪೀಸಸ್ಸಲ್ಲಿ ಈ ರೀತಿಯಾದ ವಿಭಿನ್ನವಾದ ಕಾರ್ ಏನಿದೆ ಇದನ್ನು ಡಿಸ್ಪ್ಲೇ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ನಾವು ಎಷ್ಟು ಸಲ ಹೋದ್ರೂ ಈ ಜಾಗದಲ್ಲಿ ಬೇರೆ ಬೇರೆ ಆರ್ಟ್ ಪೀಸಸ್, ಬೇರೆ ಬೇರೆ ಆರ್ಟಿಸ್ಟ್ನ ಕ್ರಿಯೇಟಿವಿಟಿ ನೋಡೋದಕ್ಕೆ ನಮಗೆ ಸಿಗುತ್ತೆ. ಈ ಮ್ಯೂಸಿಯಮ್ಗೆ ಎಂಟ್ರಿ ಬಂದುಬಿಟ್ಟು ಬೈ ಅಪಾಯಿಂಟ್ಮೆಂಟ್ ಮಾತ್ರ ಸ್ನೇಹಿತರೆ. ಯಾಕಂದರೆ ತುಂಬಾ ಲಿಮಿಟೆಡ್ ಪಾರ್ಕಿಂಗ್ ಸ್ಪೇಸ್ ಇರೋದ್ರಿಂದ ಇವರು ಅಪಾಯಿಂಟ್ಮೆಂಟ್ ಇಲ್ಲದೆ ಅವರು ನಮ್ಮನ್ನು ಒಳಗಡೆ ಬಿಡೋದಿಲ್ಲ. ಹಾಗಾಗಿ ನೀವು ಯಾವಾಗಲಾದರೂ ಈ ಜಾಗನ ವಿಸಿಟ್ ಮಾಡಬೇಕು ಅಂದರೆ ಅಪಾಯಿಂಟ್ಮೆಂಟ್ ತೊಗೊಳ್ಳಿ. ನಾನು ಈ ಜಾಗದ ಒಂದು ಲಿಂಕ್ನ ವೆಬ್ಸೈಟ್ ಡೀಟೇಲ್ಸ್ನ ನಾನು ಲಿಂಕಲ್ಲಿ ಅಪ್ಡೇಟ್ ಮಾಡಿರ್ತೀನಿ, ಹೋಗಿ ಅಲ್ಲಿ ಚೆಕ್ಔಟ್ ಮಾಡಿ. ಅಪಾಯಿಂಟ್ಮೆಂಟ್ ಅನ್ನೋದು ಇದ್ರೂ ಸಹ ಈ ಜಾಗಕ್ಕೆ ಯಾವುದೇ ರೀತಿಯಾದಂಥ ಫೀಸ್ನ ಇವರು ಕಲೆಕ್ಟ್ ಮಾಡ್ತಾ ಇಲ್ಲ, ಎಂಟ್ರಿ ಫೀ ಏನೂ ಇಲ್ಲ. ಸೊ ಹಾಗಾಗಿ ಪ್ರತಿಯೊಂದು ಆರ್ಟಿಸ್ಟ್ನ ಡಿಸ್ಪ್ಲೇ ನೋಡಬೇಕು ಅಂದರೆ ಈಸಿಯಾಗಿ ನಾವು ಅಪಾಯಿಂಟ್ಮೆಂಟ್ ತೊಗೊಂಡು ಹೋಗಿ ನೋಡಿ ಬರ್ಬೋದು. ಅವರು ಕ್ರಿಯೇಟ್ ಮಾಡಿದಂಥ ಅವರು ಏನೆಲ್ಲ ಯೂಸ್ ಮಾಡಿ ಹೇಗೆಲ್ಲ ಒಂದು ಕ್ರಿಯೇಟಿವಿಟಿಯಿಂದ ಮಾಡಿದ್ದಾರೆ ಅಂತ ಈಸಿಯಾಗಿ ನಮಗೆ ತಿಳ್ಕೊಳ್ಳೋ ಅಂಥ ಒಂದು ಅವಕಾಶ ಸಿಗುತ್ತೆ. ಈ ಕಾರಣ ನೋಡಿದಾಗಂತೂ ನನಗೆ ಯಾವುದೋ ಒಂದು ಮೂವಿಯಲ್ಲಿ ಇದನ್ನು ಯೂಸ್ ಮಾಡಿದ್ದಾರೆ ಅಂತ ನಂಗೆ ತುಂಬಾ ಸ್ಟ್ರಾಂಗ್ ಆಗಿ ಅನಿಸ್ತಾ ಇತ್ತು. ಅದು ಯಾವುದು ಅಂತ ನಂಗೆ ಗೊತ್ತಿಲ್ಲ. ಯಾವುದಾದ್ರೂ ಹಳೆಯ ಮೂವೀಸಲ್ಲಿ ಮುಂದೆ ನೋಡಿದ್ರಲ್ಲ, ಎಲ್ಲೋ ಒಂದು ರೆಡ್ ರೌಂಡಾಗಿ ಏನೋ ಇದ್ದಿದ್ದು, ಆ ಥರದ್ದು ಏನೋ ಯೂಸ್ ಮಾಡಿದ್ದಿದ್ದು. ಮತ್ತು ಅಲ್ಲಿ ಮುಂದೆ ಏನೋ ಒಂದು ಭಯಂಕರವಾದ ಒಂದು ಗೊಂಬೆ ಏನೋ ಫಿಕ್ಸ್ ಮಾಡಿದ್ದಾರೆ. ಅದು ಎಲ್ಲೋ ನೋಡಿದ ಹಾಗೆ ನನಗೆ ಅನಿಸ್ತಾ ಇತ್ತು. ನಿಮ್ಗೆ ಗೊತ್ತಿದ್ರೆ ನೀವು ನನಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸೋದನ್ನು ಮರಿಬೇಡಿ. ಮತ್ತು ಇದು ನೋಡಿ, ಇದು ಕಾರಲ್ಲಿರೋ ಕಾರ್ಬೊರೇಟರ್ ಅನ್ನು ಯೂಸ್ ಮಾಡಿ ಈ ಚೇರ್ನ ಮಾಡಿದ್ದಾರೆ. ಇದನ್ನು ನೋಡಿದ್ರೆ ನನಗೆ ಗೇಮ್ ಆಫ್ ಥ್ರೋನ್ಸ್ನ ಚೇರ್ ನೆನಪಿಗೆ ಬಂತು. ಇಲ್ಲಿ ಕಾಣಿಸ್ತಾ ಇರೋದು ಬಂದುಬಿಟ್ಟು ಕೋಟಲ್ಲಿರುವಂಥ ಜಿಪ್ಪರ್ನ ಯೂಸ್ ಮಾಡಿದ್ದಾರೆ. ಈ ಮ್ಯೂಸಿಯಮಲ್ಲಿ ವೇಸ್ಟ್ ಮೆಟೀರಿಯಲ್ಸ್ನ ಯೂಸ್ ಮಾಡಿ ಏನೆಲ್ಲ ಕ್ರಿಯೇಟ್ ಮಾಡ್ಬೋದು ಅಂತ ಹೇಳಿಬಿಟ್ಟು ಒಂದು ಒಳ್ಳೆ ಐಡಿಯಾ ಸಿಗುತ್ತೆ ಅಂತ ನನಗನ್ನಿಸ್ತು. ಹಾಗಾಗಿ ನನಗಿದು ತುಂಬಾ ಇಷ್ಟ ಆಯಿತು. ನಿಮ್ಗೆ ಹೇಗೆ ಅನಿಸ್ತು ಅಂತ ಹೇಳಿಬಿಟ್ಟು ಕಮೆಂಟ್ ಸೆಕ್ಷನಲ್ಲಿ ತಿಳಿಸೋದನ್ನು ಮರಿಬೇಡಿ.
ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ನಿಮ್ಮನ್ನು ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಗೊತ್ತಲ್ಲ, ಖುಷಿಯಾಗಿರಿ, ಖುಷಿನ ಹಂಚ್ತಾ ಇರಿ. ಬಾಯ್.